ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಾವು ಗೋಮಾತಾ ಸಣ್ಣ ಪುಟ್ಟ ವಿಡಿಯೋ ಮಾಡ್ತಾಯಿದ್ರಿ ಸರ್. ಯಾವುದೋ ಒಂದು ಹಳ್ಳಿಯಲ್ಲಿ ಹೋದಾಗ ಹೇಳಿದ್ರು ನಮಗೆ, ಸರ್ ಮಿಷಿನ್ ಒಂದು ಒಳ್ಳೆ ಟೆಕ್ನಿಷಿಯನ್ ಬೇಕು ಅಂದರು. ಸೊ ನಿಮ್ಮ ಬಗ್ಗೆ ನಮಗೆ ತುಂಬ ಎಲ್ಲರ ಕಡೆಯಿಂದನೂ ಉತ್ತರ ಬಂತು. ಅದಕ್ಕೆ ನಿಮ್ಮನ್ನು ಕ್ಯಾಪ್ಚರ್ ಮಾಡೋಣ ಅಂತ ಬಂದಿದ್ರಿ ಸರ್. ನಿಮ್ಮ ಅನುಭವ, ತರಬೇತಿ ಯಾವ ರೀತಿ, ಹೆಂಗೆ, ಎಷ್ಟು ಟೈಮಲ್ಲಿ ನೀವು ಸರ್ವಿಸ್ ಮಾಡಿಕೊಡ್ತೀರಾ ಅದನ್ನು ಸಂಪೂರ್ಣವಾಗಿ ಈ ಗೋಮಾತಾ ಯೂಟ್ಯೂಬಲ್ಲಿ ಹಂಗೆ ಸಂದರ್ಶನ ಕೊಡಿ ಸರ್. ನಮಸ್ಕಾರ. ಗೋಮಾತಾ ಸಂದರ್ಶನಕ್ಕೆ ನಾವು ಹೇಳೋದು, ನಮ್ಮಲ್ಲಿ ತುಂಬ ಹಳ್ಳಿ ಜನ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಸರ್ ಮಿಷಿನ್ ರಿಪೇರಿ ಆಗುತ್ತೆ, ಒಳ್ಳೆ ಟೆಕ್ನಿಷಿಯನ್ ಪರಿಚಯ ಮಾಡಿಸ್ಕೊಡಿ ಅಂತ. ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನಿಮ್ಮ ಬಗ್ಗೆ ತುಂಬ ಹೆಸರಿದೆ. ಸೊ ನಮ್ಮ ಗೋಮಾತಾ ಸರ್ಕಲಿಂದ ಒಂದು ಹಳ್ಳಿ ಸೇವೆ ನಿಮ್ಮಂಥವ್ರನ್ನ ಅವ್ರಿಗೆ ಪರಿಚಯ ಮಾಡಿಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಸರ್. ನಿಮ್ಮ ಅನುಭವ ಮತ್ತು ನಿಮ್ಮ ತರಬೇತಿ ಅದ್ರ ಬಗ್ಗೆ ನೀವು ಹೇಳಿ ಸರ್. ನಿಮ್ಮ ಹೆಸರು ಸರ್? ನಮಸ್ಕಾರ. ನಮ್ಮ ಹೆಸರು ಬಂದು ನಾರಾಯಣ ಸ್ವಾಮಿ ಅಂತ. ನಮ್ಮ ಸದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. ನಮ್ಮದು ಶಾಪು ಬಂದು ರೈಲ್ವೆ ಸ್ಟೇಷನ್ ರೋಡು, ಚಾಮರಾಜಪೇಟೆ, ನಿಯರ್ ಫ್ಲವರ್ ಮಿಲ್ ಹತ್ರ. ರೈಲ್ವೆ ಸ್ಟೇಷನ್ ಮೇನ್ ರೋಡಲ್ಲೇ ಇದೆ. ನಾವು ಸುಮಾರು 18-20 ವರ್ಷದಿಂದ ಬೆಂಗಳೂರಲ್ಲಿ ಎಕ್ಸ್ಪೋರ್ಟ್ ಕಂಪ್ನಿಯಲ್ಲಿದ್ದೆ. ಈಗ ಒಂದು 5-6 ವರ್ಷದಿಂದ ಬಂದು ಚಿಕ್ಕಬಳ್ಳಾಪುರದಲ್ಲಿ ಶಾಪ್ ಓಪನ್ ಮಾಡಿದ್ದೀವಿ. ಸರ್ವಿಸ್ ಕೊಡ್ತೀವಿ. ಬಟ್ಟೆ ಒಲೆ ಮಿಷಿನ್ ಆಗ್ಬೋದು, ಐರನ್ ಬಟ್ಟೆ ಮಾಡೋದು, ಮಿಕ್ಸಿ ರಿಪೇರಿ ಎಲ್ಲ ನಿಮ್ಮ ಬಗ್ಗೆ ತುಂಬ ಹೆಸರು ಮಾಡಿದ್ದಾರೆ ಸರ್. ಮಿಕ್ಸಿ ಅದೇ ಯಾರೋ ಒಂದು 2-3 ಕಸ್ಟಮರ್ ಅಂದರು, ಸರ್ ಆಲ್ ಇನ್ ಟೆಕ್ನಿಷಿಯನ್ಸ್ ಅವ್ರ ಹತ್ರ ಒಳ್ಳೆ ಕಲ್ತಿರೋಂಥ ವಿದ್ಯೆ ಇದೆ, ಅವ್ರನ್ನ ಒಂದ್ಸಲ ನೀವು ಕನ್ಸಲ್ಟ್ ಮಾಡಿ ಅಂದರು. ನಮ್ಮ ಪರಿಚಯ ಆಗಿರೋಂಥ ಇವರೇ ಎಲ್ಲ ಥರ ಸರ್. ಯಾವುದೋ ಒಂದು ಇದ್ರದ್ದು ಇದ್ರ ಬಗ್ಗೆ ಹೇಳಿದ್ರಿ ಸರ್. ಇದ್ರ ಬಗ್ಗೆ ಏನು ಸರ್ ಇದು? ಇದ್ರ ಬಗ್ಗೆ ಸರ್ ಸ್ಟೀಮ್ ಐರನ್ ಬಾಕ್ಸ್ ಅಂತ ಇದು. ಹಾಂ ಸರ್. ಇದು ಬಂದು ಸ್ಟೀಮ್ ಬಟ್ಟೆ ಚೆನ್ನಾಗಿ ಲೈಫ್ ಕೊಡ್ತೈತೆ. ಮೇಲೆ ಬಾಟ್ಲಲ್ಲಿ ವಾಟರ್ ಹಾಕ್ಬಿಟ್ಟು ತಗಲಾಕ್ಬಿಟ್ಟು ಅಲ್ಲಿಂದ ವಾಟರ್ ಬಂದು ಸ್ಟೀಮ್ ಆಗುತ್ತೆ. ಸ್ಟೀಮ್ ಬಂದು ಇದು ಬಟ್ಟೆ ಮೇಲೆ ಐರನ್ ಆದರೆ ಲೈಫ್ ಕೊಡ್ತೈತೆ. ಇದೆಲ್ಲ ಸರ್ವಿಸ್ ಕೊಡ್ತೀವಿ, ಸೇಲ್ ಮಾಡ್ತೀವಿ. ಇದು ಒಳ್ಳೆ ಕ್ವಾಲಿಟಿ ಸರ್, ಒಳ್ಳೆ ಹೆಸರಿದೆ. ಇದು ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ನಮ್ಮ ಸ್ನೇಹಿತರು ಹೇಳಿದ ಮಾತು ವಿಚಾರ ಸರ್. ಇದು ರಿಪೇರಿ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಹೋಗಿದ್ರಂತ, ಆಗಿಲ್ಲ ಅಂತ. ಸೊ ನಿಮ್ಮ ಕಡೆ ಅಂದರೆ ನಿಮ್ಮ ಅನುಭವ ಹೆಂಗೆ ಸರ್ ಇದು? ನಮ್ಮ ಅನುಭವ ಅಂದರೆ ಬೆಂಗಳೂರಲ್ಲಿ ನಾವು ಎಕ್ಸ್ಪೋರ್ಟ್ ಕಂಪ್ನಿಯಲ್ಲಿದ್ದಾಗ 20 ಬಾಕ್ಸ್ ಹಾಕಿದ್ವಿ. ಇದನ್ನು ಅನುಭವ ನಮಗಿದೆ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ, ಚಾಲನೆಯನ್ನು ಮಾಡ್ತಾ ಇದ್ದೀವಿ, ಸೇಲ್ ಮಾಡ್ತೀವಿ, ಸರ್ವಿಸು ಕೊಡ್ತೀವಿ. ಮಿಷಿನ್ದು ನಿಮ್ಮ ಅನುಭವ ಹೆಂಗೆ ಸರ್? ನಿಮ್ಗೇನು ಕೋರ್ಸ್ ಏನಾನ ಮಾಡಿದ್ರೆ ಹೇಗೆ? ಕೋರ್ಸ್ ಅಲ್ಲೇ ಕೊಟ್ಟಿದ್ರು ಕಂಪ್ನಿಯಿಂದ. ಮತ್ತೆ ನಮ್ಮ ಹತ್ರ ಅಲ್ಲಿ ನಮ್ಗೆ ಇನ್ಚಾರ್ಜ್ ಕೊಟ್ಟಿದ್ರು. ನಮ್ಮ ಕೈ ಕೆಳಗಡೆ 1-2 ಜನ ಕೆಲಸ ಮಾಡ್ತಾ ಇದ್ವಿ ಎಕ್ಸ್ಪೋರ್ಟ್ ಕಂಪ್ನಿ. ದೊಡ್ಡ ದೊಡ್ಡ ಮಿಷಿನ್ಗಳು ಮಾಡ್ತಾ ಇದ್ವಿ, ಪವರ್ ಮಿಷಿನ್, ಮಿಷಿನ್ ಎಲ್ಲ ಮಾಡ್ತಾ ಇದ್ವಿ. ನಿಮಗೆ ಆಲ್ಮೋಸ್ಟ್ ಇವಾಗ ನಮ್ಗೆ ಗೊತ್ತಿರೋ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಸೆಂಟ್ರ್ ಭಾಗದಲ್ಲಿ ಇದ್ದೀರಾ. ಈ ಕಡೆ ಶಿಲ್ಘಟ್ಟ, ಈ ಕಡೆ ಗೌರಿಬಿದನೂರು, ಮತ್ತು ಚಿಂತಾಮಣಿ, ಬಾಗೇಪಲ್ಲಿ, ಈ ಕಡೆಯವರೆಲ್ಲ ನಿಮ್ಮ ಹೆಸರು ಇವತ್ತು ಎಲ್ಲರೂ ಹೇಳ್ತಾರೆ ಈ ಕಡೆ ಹೋಗಿ ಅಂತ. ಆಲ್ಮೋಸ್ಟ್ ಬೆಂಗಳೂರು ಕಡೆಯಿಂದನೂ ಬರ್ತಾರೆ ಸರ್ ನಿಮಗೆ? ಬೆಂಗಳೂರು ಕಡೆ ಅಂದ್ರೆ ಚಿಕ್ಕಜಾಲ, ಚಿಕ್ಕಜಾಲ ಅಲ್ಲಿಂದ ಬರುತ್ತೆ, ದೇವನಹಳ್ಳಿಯಿಂದ ಬರ್ತಾರೆ, ಬೂದಿಗೆಯಿಂದ. ಮತ್ತೆ ಈ ಕಡೆ ಬಂದು ಬಾಗೇಪಲ್ಲಿ ಆಚೆ ಮಾರ್ಗಾನ್ ಸಿಂಪ್ಲ್ ಅಂತ ಇದೆ, ಅಂದ್ರ ಅಲ್ಲಿಂದಾನು ಬರ್ತೈತೆ. ಮತ್ತೆ ನಿಮ್ಮಲ್ಲಿ ಕ್ರಾಸು, ತೆರೇಸಂದ್ರ, ಗುಡಿಬಂಡ, ಮಂಡಿಕಲ್ಲು, ಶಿಡ್ಲಘಟ್ಟ, ದಿಬ್ಬೂರಲ್ಲಿ, ಈವನ್ ಇಲ್ಲಿ ಚಿಂತಾಮಣಿಯಿಂದಾನು ಬರುತ್ತೆ ಸರ್. ಎಲ್ಲ ನಿಮ್ಮ ಹತ್ರ ಮಿಷಿನ್ ತಗೊಂಬಂದ್ರಿ ರಿಪೇರಿಗೆ, ಎಷ್ಟು ಒಂದು ದಿನದಲ್ಲಿ ಕೊಡ್ತೀರಾ ಹೇಗೆ? ಒಂದು ದಿವಸ ತಗೊಳ್ಳಲ್ಲ ಸರ್, ನಾವು 2 ಅವರ್ 3 ಅವರ್ ಅಂತ ರಿಟರ್ನ್ ಕೊಡ್ತೀವಿ. ಆ ಥರ ಸ್ಪೀಡ್ ಆಗಿ ಏನೇ ಪ್ರಾಬ್ಲಮ್ ಇರಲಿ, ಏನೇ ಇರಲಿ ಸರ್. ಮೆಟೀರಿಯಲ್ ಎಲ್ಲ ಇವಾಗ ನೀವು ಎಲ್ಲ ರೆಡಿಯಾಗಿ ಇಟ್ಕೊಂಡಿರ್ತೀವಿ. ಏನಾದರೂ ಹಳೇ ಮಿಷಿನ್ ಆದರೆ ಅದು ಮೆಟೀರಿಯಲ್ ಸಿಕ್ಕಿಲ್ಲ ಅಂದರೆ 1 ದಿವಸ ಟೈಮ್ ತಗೊಂಡು ನ್ಯೂ ಮಿಷಿನ್ಸ್ ಎಲ್ಲ ನೀವು ಮಾಡ್ಕೊಡ್ತೀರಾ? ಎಲ್ಲ ಮಾಡ್ಕೊಡ್ತೀವಿ. ಹಳೆ ಮಿಷಿನ್ ಅಂದರೆ ಸುಮಾರು ಒಂದು 50 ವರ್ಷ, 80 ವರ್ಷ, 100 ವರ್ಷದ್ದು ಬರುತ್ತೆ ನಮ್ಮ ಹತ್ರ. 100 ವರ್ಷದ್ದು ಬರ್ಲಿಂದ್ರೂ ನಾವು ರೆಡಿ ಮಾಡಿ. ಮೆಟೀರಿಯಲ್ ಎಲ್ಲ ನಿಮ್ಮಲ್ಲಿ ಸಿಗುತ್ತೆ ಸರ್? ಸಿಗುತ್ತೆ. ಸ್ಟಾಕ್ ಆಗಿ ಇಟ್ಟಿರ್ತೀರಾ? ಸಾಕಿರ್ತೀವಿ. ಓಕೆ ಸರ್, ತುಂಬ ಸಂತೋಷ ಆಯಿತು ಸರ್. ನಮಸ್ಕಾರ, ಧನ್ಯವಾದ.